ಮಳೆಯಲ್ಲೇ ಓಡ್ತಿದ್ದೀನಿ, ಬನ್ನಿ, ಏನು ಮಾಡೋಕ್ಕಾಗಲ್ಲ. ನನಗೊಬ್ಬ ನೀರು ಹಾಕಿದ ಯೂನಿಫಾರ್ಮಿಗೆ, ನೋಡ್ತಾ ಇರಿ. ಸೊ ಇವತ್ತಿನ ಜಿಮ್ಮಿಗೆ ಹೋಗುವಂತ ಅನ್ಕೊಂಡಿದ್ದೀನಿ. ಬ್ಯಾಕ್ ಟು ದ ಜಿಮ್ ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಈಗ ಎದ್ದಿರೋದು ಗೈಸ್, ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಇವತ್ತಿನ ಜಿಮ್ಮಿಗೆ ಹೋಗುವಂತ ಅನ್ಕೊಂಡಿದ್ದೀನಿ. ಬ್ಯಾಕ್ ಟು ದ ಜಿಮ್ ಗೈಸ್. ಎದ್ದಿನೇ ಹೊರಗಡೆ ನ್ಯಾಚುರಲ್ ಆಗಿ ವರ್ಕೌಟ್ ಮಾಡ್ತಿದ್ದೆ. ಇವತ್ತಿಂದ ಎಕ್ವಿಪ್ಮೆಂಟ್ಸಲ್ಲಿ ವರ್ಕೌಟ್ ಮಾಡುವ, ಬನ್ನಿ ಗೈಸ್. ಬೆಳಿಗ್ಗೆನೇ ಮಳೆ ನೋಡಿ ಗೈಸ್, ಹೇಗೆ ಮಳೆ ಬರ್ತಿದೆ. ಹೇಗೆ ಹೋಗೋದು ಗೊತ್ತಿಲ್ಲ, ಕೊಡೆ ಇಲ್ಲ, ಶೀತ ಬೇರೆ, ಬಾಡಿ ಫುಲ್ ಪೇಯ್ನ್ ಇದೆ. ಜಿಮ್ ಮಾಡೋಕ್ಕಿಂತ ಮುಂಚೆನೇ ಬಾಡಿ ಫುಲ್ ಪೇಯ್ನ್ ಇದೆ ಗೈಸ್. ನೋಡಿ ಹೇಗೆ ಬರ್ತಿದೆ ಮಳೆ. ಮಳೆ ಓಡ್ತಿದ್ದೀನಿ, ಜಾರಿ ಬಿದ್ದಿಲ್ಲನೇ ಸಾಕು, ಏನೇನು ಮಾಡೋಕ್ಕಾಗಲ್ಲ ಗೈಸ್. ಫೈನಲಿ ರೀಚ್ ಆದೆ. ಜಿಮ್ ಎಲ್ಲ ಮಾಡಿ ಆಯಿತು. ಸೊ ಈಗ ಪುನಃ ಹಾಸ್ಟೆಲ್ಗೆ ಹೋಗ್ತಿದ್ದೀವಿ ಗೈಸ್. ನನ್ನೇ ಬಾಡಿ ಎಲ್ಲ ಫುಲ್ ಪೇಯ್ನ್. ಸೊ ಇವತ್ತು ಜಸ್ಟ್ ವಾರ್ಮಪ್ ಎಲ್ಲ ಮಾಡಿ ಸ್ವಲ್ಪ ಎಕ್ಸಸೈಸ್, ಟ್ರೈಸಪ್, ಬೈಸಪ್ಸ್, ಚೆಸ್ಟ್ ಮತ್ತು ಸ್ವಲ್ಪ ಲೆಗ್ಸ್ ಮತ್ತು ಬ್ಯಾಕ್ ಅಷ್ಟೇ ಗೈಸ್. 1 ವೀಕ್ ಇದೇ ಕಂಟಿನ್ಯೂ ಮಾಡಬೇಕಂತೆ. ಸೊ ಬಾಡಿ ಎಲ್ಲ ಅಡ್ಜಸ್ಟ್ ಆಗಲಿ ಅಂತ ಬನ್ನಿ ಗೈಸ್. ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಫುಲ್ಲು ಒದ್ದೆ ಆಗಿದ್ದೀನಿ, ಮಾಡ್ತಿದ್ದೀನಿ ಗೈಸ್ ಆಫ್ಟರ್ ಅ ಲಾಂಗ್ ಟೈಮ್ ಜಿಮ್. ಬಾಡಿ ಎಲ್ಲ ಪೇನ್ ಆಯ್ತಿದೆ. ಬನ್ನಿ, ಬಿಗ್ ಮ್ಯಾನ್ನ ನೋಡ್ತೀರಾ? ಎಲ್ಲ ಫ್ಲ್ಯಾಟ್ ಆಗಿದ್ದಾರೆ ಗೈಸ್. ಬನ್ನಿ, ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಬಂದೆ ಗೈಸ್. ಸೊ ಈಗನೇ ಫುಲ್ ಬಾಡಿ ಎಲ್ಲ ನೋವಾಯ್ತು ಉಂಟು ನನಗೆ. ನೆನ್ನೆ ಸ್ವಲ್ಪ ಹುಷಾರಿತ್ತಿಲ್ಲ. ಸೊ ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಮಾಡುವ. ಇವತ್ತಿಂದ ಪ್ರಾಪರ್ ಡಯಟ್ ಮೇಂಟೈನ್ ಮಾಡುವ ಅಂತ ಇದ್ದೀನಿ. ಸೊ ನೋಡಿ, ನನ್ನ ಕೈಯಲ್ಲಿ ಯಾವುದೋ ಒಂದು ಓಟ್ಸ್ ಇದೆ ಗೈಸ್. ಪ್ರೋಟೀನ್ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಆ್ಯಡೆಡ್ ಶುಗರ್ 0, ಪ್ರೋಟೀನ್ 25 ಗ್ರಾಮ್. ಬನ್ನಿ, ಇವತ್ತಿಂದ ಹಾಕ್ಕೊಂಡು ತಿಂದು ಬನ್ನಿ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಈ ಶೇಕರಲ್ಲಿ ಹಾಕಿಕೊಂಡು ಕುಡ್ದಿದ್ದು ಗೈಸ್. ಹೊಟ್ಟೆ ಅಂತ ಫುಲ್ಲಾಗಿದೆ ಗೈಸ್. ಅದು ಓಟ್ಸ್ ಹಾಕಿರೋದು ನಾನು ನೋಡಬೇಕಾದ್ರೆ ಫುಲ್ ಕಲರ್ ವೈಲೆಟ್ ಕಲರ್ ಥರ ಕಾಣಿಸ್ತು ಗೈಸ್. ನನಗೆ ಡೌಟ್ ಆಯಿತು, ವೇ ಪ್ರೋಟೀನ್ ಕುಡಿತಿದ್ದೀನಿ ಅಂತ. ಬನ್ನಿ, ಪರವಾಗಿಲ್ಲ. ಸೊ ಅದು ಬಾಯ್ಲ್ ಮಾಡಬೇಕಾಗಿತ್ತು 5 to 10 minutes. ನಮ್ಮ ಜೊತೆ ಗ್ಯಾಸ್ ಏನಿಲ್ಲ. ಸೊ ಹಾಟ್ ಮಿಲ್ಕಿಗೆ ಓಟ್ಸ್ ಹಾಕಿದ್ದೀನಿ. ಈಗ ಪುನಃ ಸೇಮ್ ರೋಟೀನ್ ಕಂಟಿನ್ಯೂ ಗೈಸ್. ಕಾಲೇಜ್ ಹೋಗಿ ಬರೋದು, ಮಧ್ಯಾಹ್ನ ಲಂಚ್, ಈವ್ನಿಂಗ್ ಸೇಮ್ ರೋಟೀನ್ ಗೈಸ್. ಸೊ ಈಗ ಕಾಲೇಜಿಗೆ ರೆಡಿ ಆಗಿ ಸಿಗ್ತೀನಿ ಗೈಸ್. ನಮ್ಮ ರೂಮಿಗೆ ಗೆಸ್ಟ್ ಬಂದಿದ್ದಾರೆ ನೋಡಿ, ಅಪ್ರೂಪಾಗೆ. ನೋಡಿ ಗೈಸ್, ಗೆಸ್ಟ್ ಬಂದಿರೋದು ನಮ್ಮ ರೂಮಿಗೆ ನೋಡಿ. ಐರನ್ ಮಾಡಿ ಅಕ್ಕೆ ಏನ್ರಿ, ಇಲ್ಲಿ ನೋಡಿ, ನೋಡ್ರಿ ಇಲ್ಲಿ ಗೈಸ್. ಕಡೆಗೆ ಸಿಗ್ತೀನಿ ಗೈಸ್, ಈಗ ಬ್ಯುಸಿ ಇದ್ದೀನಿ ಗೈಸ್. ಫುಲ್ ಬ್ಯುಸಿ ಅಂತವನು, ನೆನ್ನೆಯಿಂದ ಫುಲ್ ಬ್ಯುಸಿ ಅಂತ. ಇನ್ನು 1 week ಫುಲ್ ಬ್ಯುಸಿ ಇದ್ದಾನೆ ಗೈಸ್. ನಮ್ಮ ಜೊತೆ ಎಲ್ಲ ಮಾತಾಡೋಲ್ಲ ಅಂತ ಹೇಳಿದ್ದಾನೆ. ಸೊ ನಾವು ಮಾತಾಡಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಂತ ಅವ್ರ ಜೊತೆ. ಬನ್ನಿ ನೋಡುವ ಏನಾಯ್ತದೆ ಅಂತ. ನೋಡಿ ಗೈಸ್, ಇಲ್ಲಿ ಇವನೇ ಒಂದು ಫ್ರೆಂಡಿಗೆ ಟೈಮ್ ಕೊಡಲ್ಲ ಗೈಸ್ ಇವನು. ನೋಡಿ ಇಲ್ಲಿ ನೋಡಿ, 500 rupees ಅಪಾಯಿಂಟ್ಮೆಂಟ್ ತಗೊಳ್ಬೇಕಂತೆ. ಇಲ್ಲಿಂದ ಕೊಟ್ಟರೆ ಸೀದಾ ಅವ್ರ ರೂಮಿಗೆ ಹೋಗ್ಬೇಕು ಗೈಸ್, ಗೆಸ್ಟ್ ಅಂತ. ನೋಡಿ ಗೈಸ್, ಹೊಡಿಯಕ್ಕೆ ಬರ್ತಿದ್ದಾಳೆ. ಹೇಳೋ ಗೈಸ್, ನೋಡಿ ಗೈಸ್, ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ಎಲ್ಲರೂ. ಏನು ನೋಡ್ತೀಯಾ ಗೈಸ್? ಅವನೇ ನಂಗೆ ಹೊಡಿತಾನೆ ಗೈಸ್. ಬೆಲ್ ಐಕಾನ್ ಎಲ್ಲ ಮಾಡ್ತಾನೆ ಗೈಸ್. ನೋಡಿ ಗೈಸ್, ಅವರೇ ಮಾಡೋದು. ಹೋಗಿ ಹೊರಟು ಕಾಲೇಜಿಗೆ ಗೆಸ್ಟ್ ಅಂತೆ. ಗೆಸ್ಟನ್ನ ನಾವು ಒದ್ದು ಕಳಿಸ್ತೀವಿ ಒಂದು ರೂಮಿಗೆ. ನೋಡಿ ಗೈಸ್, ಈಗ ಗೆಸ್ಟನ್ನ ಬೆಳಿಗ್ಗೆ ಎದ್ದೇಳಿಸ್ತೇನೆ ಅಂತ ಹೇಳಿಬಿಟ್ಟು 7 ಅದಾದರೂ ಬಿತ್ಕೊಂಡಿದ್ದಾನೆ. ಮಳೆಗಾಲದಲ್ಲಿ ಯಾರಾದರೂ ಸನ್ಸ್ಕ್ರೀಮ್ ಹಾಕಿದ್ದು ನೋಡಿದ್ದೀರಾ? ನಾನು ಹಾಕ್ತೀನಿ ನೋಡಿ ಗೈಸ್. ಮಸ್ತಾಗಿ ಸನ್ಸ್ಕ್ರೀಮ್ ಹಾಕ್ಕೊಂಡು ಹರಿಪ್ರಸಾದ್ ಹೇಳಿದ್ರು, ಟ್ಯಾನ್ ಆಗಿ ಹೋಯ್ತೀಯಾ, ಸನ್ಸ್ಕ್ರೀಮ್ ಹಾಕು, ಮತ್ತೆ ತುಂಬ ಕಷ್ಟ ಆಯ್ತದೆ ಅಂತ. ನೋಡ್ರಿ, ಏನ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಮಾತಾಡಿ ನೋಡಿ ಗೈಸ್. ಐರನ್ ಮಾಡ್ತಿರೋ ಸ್ಟೈಲ್ ನೋಡಿ ಇವನು. ಆಹಾ, ಏನಿದು ಕೂದಲು ನೋಡಿ ಗೈಸ್. ವಿಗ್ ಹಾಕಿರೋದು ಗೈಸ್.
ಮ್ಯಾಂಗರ್ ಒಂದು ತಗೊಂಡೋಗಿದ್ದಾನೆ ಹರಿಪ್ರಸಾದ್. ತೋರ್ಸು, ಪ್ರೂಫ್ ತೋರ್ಸು. ನನ್ನ ಹ್ಯಾಂಗರ್ ತಗೊಂಡೋಗಿರೋದು ಇಲ್ಲಿ ನೋಡಿ ಗೈಸ್. ಇಷ್ಟೇ ಹ್ಯಾಂಗರ್ ತಗೊಂಡಿದ್ದೇನೆ. ಎಷ್ಟಿದೆ ನೋಡಿ ಇಲ್ಲಿ ಹ್ಯಾಂಗರ್ ತಗೊಂಡೋಗಿರೋದು ಗೈಸ್. ಗೈಸ್ ನೋಡಿ ಗೈಸ್ ನೋಡಿ ಹ್ಯಾಂಗರ್ ನಮ್ದಿದು, ನಮ್ಮ ಗೈಸ್ ಇದು ಲವ್ ಹ್ಯಾಂಗರ್ ಅಲ್ಲ, ಮುದ್ದೆ ಹ್ಯಾಂಗರ್. ಈಗ ನೋಡಿ ಈಗ ಅಟಸ್ತೀನಿ ಅಂತ ಗೈಸ್. ನೋಡಿ ಗೈಸ್ ನಮ್ಮ ಹ್ಯಾಂಗರ್ ತಗೊಂಡೋಗಿದ್ದಾನೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಎಷ್ಟು ಇಟ್ಟಿದೆ, ಎಲ್ಲ ಕದಿಯವ್ರು ಗೈಸ್. ಎಲ್ಲ ಪಕ್ಕದವ್ರು ಗೈಸ್. ಪಕ್ಕದ ರೂಮಿನೆಲ್ಲ ಕದಿಯೋದು ಗೈಸ್. ಗೈಸ್ ಪಕ್ಕದ ರೂಮಿಂದ ಕರೀತಿದ್ದಾನೆ ನೋಡಿ, ಅವನ ಹ್ಯಾಂಗರ್ ಅಲ್ಲಿದೆ ನೋಡಿ. ನಮ್ಮ ಹ್ಯಾಂಗರ್ ತಗೊಂಡು ನಮಗೆ ಬೈತಿದ್ದಾನೆ. ಅಲ್ಲಿ ನೋಡಿ, ಜೀವನದಲ್ಲಿ ಉದ್ದ ಅಲ್ಲಿ ತೋರ್ಸು, ಅಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿಲ್ವಾ? ಅಲ್ಲಿ ತೋರ್ಸು ಗೈಸ್ ನೋಡಿ ಅಲ್ಲಿ ಅದೇ ಹ್ಯಾಂಗರ್ ನೋಡಿ ಗೈಸ್. ನೋಡಿ ಗೈಸ್, ನನ್ನ ಹ್ಯಾಂಗರ್ ತಗೊಂಡು ಕಿತ್ಕೊಂಡು ಹೋಗಿದ್ದಾನೆ. ಕೊಡ ಯಾಕೆ ಕೊಡ್ಬೇಕು ನನ್ನ ಹ್ಯಾಂಗರ್ ಬೈ. ನೋಡಿ ಗೈಸ್ ವ್ಲಾಗ್ ಮಾಡುವಾಗೆಲ್ಲ ಡಿಸ್ಟರ್ಬ್ ಮಾಡ್ತಾನೆ ಇವನೇ. ವ್ಲಾಗ್ ಮಾಡಕ್ಕೆ ಬಿಡಲ್ಲ ನೋಡಿ ಇಲ್ಲಿ. ಬನ್ನಿ ಗೈಸ್, ಎಲ್ಲ ಇವನಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಬಿಟ್ಟು ನಾನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಬಿಹೈಂಡ್ ದ ಸೈನ್ ತೋರ್ತೀನಿ, ಎಲ್ಲ ನಮ್ಮ ಮಾಡ್ತಾನೆ ನೋಡಿ ಇವನು. ಫೈನಲಿ ರೆಡಿ ಆಗಿದ್ದೀನಿ ಕಾಲೇಜಿಗೆ. ನೋಡಿ ಇವ್ರು ನೋಡಿ ಈಗ ರೆಡಿ ಆಗಿರು. 9 ಗಂಟೆಗೆ ಎದ್ರು 9-10 ಒಳಗಡೆ ಫುಲ್ ರೆಡಿ. ನೋಡಿ ಗಾಯ್ಸ್ ಏನು ಸ್ಪೀಡ್ ಅಂತ, ಜೆಟ್ಟು ಥರ ಇದ್ದಾನೆ. ಸೊ ಈಗ ಕಾಲೇಜ್ ಹೋಗಿ ಮತ್ತೆ ಸಿಗ್ತೀನಿ ಗೈಸ್. ಆಫ್ಟರ್ನೂನ್ ಬರಬೇಕು, ಆದರೆ ವೀಡಿಯೋ ಮಾಡ್ತೀನಿ. ಸೊ ಟೈಮ್ ಇರಲ್ಲ, ಇಲ್ಲ ಸಾಯಂಕಾಲ ಗೈಸ್. ಸೊ ಇವತ್ತು ನಿದ್ರೆ ಬಂದಿಲ್ಲ ಸಾಕು. ಇಲ್ಲಿ ತನಕ 7:30 ಹಂಗೆ ಹೇಳ್ತಿದ್ದೆ. ಇವತ್ತು 5:55ಗೆ ಎದ್ದು ಜಿಮ್ಮಿಗೆ ಹೋಗಿದ್ದೀನಿ. ಬನ್ನಿ ಗೈಸ್. ರೆಡಿ ಆದರು, ನಮ್ಮ ಹರಿಪ್ರಸಾದ್ ರೆಡಿ ಆಗಿರಲ್ಲ ನೋಡಿ ಗೈಸ್. ಹೇಳ್ದಲ್ಲ ನೋಡಿ ಇಲ್ಲಿ ನೋಡಿ ಗೈಸ್. ಗೈಸ್ ನಾನು ರೆಡಿ ಆಗಿದ್ದೀನಿ, ಇವನು ರೆಡಿ ಆಗಿರ್ಲಿ. ಮೇಕಪ್ ಎಲ್ಲ ಮಾಡಕ್ಕಿದೆ. ಬಾಯ್ ನೀವೇನಿದೆ? ಓ ಗೈಸ್ ಪೇಷಂಟ್ ಆಗಿದ್ದಾರೆ ಹಾಸ್ಪಿಟಲ್ ಗೈಸ್, ಹಾಸ್ಪಿಟಲ್. ನೋಡಿ ಗೈಸ್ ಇವ್ರು ಎಲ್ಲ ಪ್ಲಾನ್ ಹಾಕಿದಾರ ಅಂತ ಹಾಸ್ಪಿಟಲ್ಗೆ. ಇವನೊಬ್ಬ ರಜಾ. ಹರಿಪ್ರಸಾದ್ ಅಂತೂ ಡೀಸೆಂಟ್ ಗೈಸ್. ಜ್ವರ ಬರಲಿ, ರೋಡ್ ಬ್ಲಾಕ್ ಆಗಲಿ, ಏನಾದ್ರೆ ಆಗಲಿ ಗೈಸ್, ನಮ್ಮ ಹರಿಪ್ರಸಾದ್ ಕಾಲೇಜ್ ಹೋಗೇ ಹೋಯ್ತಾನೆ ಅಲ್ಲ ಬೈ. ನೋಡಿ ಗೈಸ್ ಪಕ್ಕ ಗೈಸ್. ನೋಡಿ ಕಾಲೇಜ್ ಹೋಗ್ಬೇಕಾ ಇವಾಗ ನೋಡಿ ಕಲಿ. ಬಂದ್ವಿ ಗೈಸ್, ಬೈ. ಈಗ ಹಾಸ್ಟೆಲ್ ಬಂದ್ವಿ. ಸ್ವಲ್ಪ ಮಳೆ ಇತ್ತು. ನಮ್ಮ ಬಿಗ್ ಮ್ಯಾನ್ ನೋಡಿ ಹೇಗೆ ಆಗಿದ್ದಾನೆ. ಬಂದ ಮೊಬೈಲ್ ಕೂತ, ಯಾವುದೋ ಕ್ಲೈಂಟ್ ಅಂತೆ, ಕ್ಲೈಂಟ್ ಜೊತೆ ಮಾತಾಡ್ತಿದ್ದಾನೆ ನೋಡಿ ಗೈಸ್. ಪರವಾಗಿಲ್ಲ ಅವ್ನು ಪೆನ್ ಕದ್ದಿದ್ದಾನೆ ನೋಡಿ ಗೈಸ್. ಟ್ರಾನ್ಸ್ಫಾರ್ಮೇಷನ್ ನೋಡಿ ಹೇಗಿದ್ದ ನೋಡಿ ಗೈಸ್, ಹೇಗಾದ ಹೇಗ್ರಿ. ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ ಕೊಡ್ತೀರಾ? ಹಾಂ ಏಯ್ ಬೋಯ್, ನನಗೊಬ್ಬ ನೀರು ಹಾಕಿದ ಯೂನಿಫಾರ್ಮಿಗೆ. ನೋಡಿ ಈಗ ಏನು ಮಾಡ್ತೀನಿ, ಎಷ್ಟಲ್ಲಿ ನೀರಿದೆ ಬಚ್ಚಿ. ಏನು ಗೊತ್ತಾ, ಒಂದು ಮ್ಯಾಟ್ರ್ ಆಗಿದೆ. ಏನು ಗೊತ್ತಾ, ಎಷ್ಟು ಒಂದು ಮ್ಯಾಟ್ರ್ ಮಾಡ್ಕೊಂಡಿದ್ದಾರೆ. ಹಾಂ ನೋಡ್ತಾ ಇರಿ ಗೈಸ್. ಸಕ್ಸಸ್ ಗೈಸ್. ನಾ ಹೇಳ್ದೆ ತಾನೆ. ಫೈನಲಿ ಈಗ ಕಾಲೇಜಿಂದ ಬಂದು ಸ್ವಲ್ಪ ಆಟ ಆಡಿ ಫ್ರೆಂಡ್ ಜೊತೆ ಹುಚ್ಚಾಡಿದ್ದು. ಪುನಃ ಬಟ್ಟೆ ಒಗೆಯೋಕ್ಕೆ ನೋಡಿ ಎಷ್ಟು ಬಟ್ಟೆ ಇದೆ ಗೈಸ್, ಎಷ್ಟು ಬಟ್ಟೆ ಇದೆ. ಈಗ ಹೋಗ್ದು ಇವತ್ತು ನಾರ್ಮಲ್ ರೋಟೀನ್ ಗೈಸ್. ಬೆಳಿಗ್ಗೆ ಹೋಗಿ ಕಾಲೇಜ್ ಬನ್ನಿ, ಬಟ್ಟೆ ಸ್ವಲ್ಪ ಈವ್ನಿಂಗ್ ವರ್ಕ್ ಮಾಡಿ. ಸೊ ಹಂಗೆ ಗೈಸ್ ಬನ್ನಿ, ಬಟ್ಟೆ ಒಗೆದು ಫ್ರೆಶ್ ಅಪ್ ಆಗಿ ಸಿಗುತ್ತೀನಿ. ನಾಳೆ ಒಂದು ಸೆಮಿನಾರ್ ಇದೆ, ಅದಕ್ಕೆ PPT ಎಲ್ಲ ಪ್ರೆಸೆಂಟೇಷನ್ ಎಲ್ಲ ರೆಡಿ ಮಾಡಬೇಕು ಗೈಸ್. ಹೇಗೆ ಬರ್ತಿದೆ ಗೈಸ್, 24 hours ಮಳೆ ಅಂತ. ಎಷ್ಟು ಜೋರಾಗಿ ಬೀಳ್ತಿದೆ ನೋಡಿ ಗೈಸ್. ಬೆಳಿಗ್ಗೆ ಫುಲ್ ಬಿಸಿಲು, ಮಧ್ಯಾಹ್ನ ಫುಲ್ ಮಳೆ, ಪುನಃ ಸಾಯಂಕಾಲ ಮಳೆ. ಗೊತ್ತಾಗಲ್ಲ ಗೈಸ್ ಏನು ವೆದರ್ ಅಂತ. ನಂದಂತೂ ಹೆಲ್ತ್ ಕಂಡೀಷನ್ ಖರಾಬ್ ಆಗಿಬಿಟ್ಟಿದೆ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಗೈಸ್. ಕೋಲ್ಡ್ ಆದರೂ ನಾ ಕೋಲ್ಡ್ ಬಾತ್ ತಗೊಳ್ಳೋಂತೂ ಬಿಟ್ಟಿಲ್ಲ. ಮನೇಲಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಾಯಿತು. ಸೊ ಈಗ ಆಲ್ಮೋಸ್ಟ್ 6-7 o'clock ಆಗಾಯಿತು ಗೈಸ್. ಸೊ ಈಗ ನಾಳೆ ಸೆಮಿನಾರ್ ಇದೆ, PPT ಎಲ್ಲ ರೆಡಿ ಮಾಡಿ ಊಟ ಆಗಿ ಸ್ವಲ್ಪ ಓದ್ಕೊಂಡು ಮಲ್ಗದು ಗೈಸ್. ಸೊ ಇವತ್ತು ವ್ಲಾಗ್ ಇಲ್ಲೇ ಮುಗಿಸ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಅಷ್ಟೇ. ಬಾಯ್. ನಗಾಡೀಗ ನಗಡ್ರಿ.